ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಹೋಮ್ ರೆಮಿಡೀಸ್ ಇರ್ಬೋದು, ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಅಥವಾ ಕೆಲವೊಂದು ಸಪ್ಲಿಮೆಂಟ್ಸ್ ಇರ್ಬೋದು, ಯಾವುದನ್ನು ನಾವು ಯೂಸ್ ಮಾಡಬಹುದು ಈ ಶುಕ್ರಾಣುವಿನ ಕೌಂಟನ್ನು ಇಂಪ್ರೂವ್ ಮಾಡಲಿಕ್ಕೆ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆಯೇ ಈ ಇನ್ಫರ್ಟಿಲಿಟಿ, ಬಂಜೆತನ ಏನಿದೆ ಅದು ಗಂಡಸಲ್ಲಿ ಅಥವಾ ಹೆಂಗಸಲ್ಲಿ ಇಬ್ಬರಲ್ಲೂ ಪ್ರಾಬ್ಲಮ್ ಇರೋದ್ರಿಂದ ಉಂಟಾಗ್ಬೋದು. ಬರೀ ಹೆಂಗಸಿಗೆ ಮಾತ್ರ ಪ್ರಾಬ್ಲಮ್ ಇದ್ದಾಗ ಬಂಜೆತನ ಆಗತ್ತೆ ಅಂತ ತಿಳ್ಕೊಳ್ಬೇಡಿ. ಈ ಬಂಜೆತನದ ಕೇಸಸ್ಸಲ್ಲಿ 50% ಆಫ್ ದ ಕೇಸಸ್ಸಲ್ಲಿ ಹೆಂಗಸಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ 50% ಆಫ್ ಕೇಸಸ್ಸಲ್ಲಿ ಗಂಡಸಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಗಂಡಸರಲ್ಲಿ ಬರುವಂಥ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಯಾವುದು? ಶುಕ್ರಾಣುವಿನ ಕೌಂಟ್ ಕಡಿಮೆ ಆಗಿದೆ. ಸೊ ಬಹಳಷ್ಟು ಸಲ ಪೇಷಂಟ್ ಹೇಳ್ತಾರೆ, ಮೇಡಮ್ ನಮ್ಗೆ ಏನಾದ್ರೂ ಔಷಧಿಯನ್ನ ಕೊಡಿ, ಈ ಶುಕ್ರಾಣುವಿನ ಕೌಂಟನ್ನು ಹೆಚ್ಚು ಮಾಡ್ಕೊಳ್ಬೇಕು, ತುಂಬ ಕಡಿಮೆ ಇದೆ, ಹೇಗೆ ಇದನ್ನ ಹೆಚ್ಚು ಮಾಡ್ಕೊಳ್ಬೇಕು, ನಮಗೆ IVF ಮಾಡ್ಕೊಳ್ಳಿ, IUI ಮಾಡ್ಕೊಳ್ಳಿ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಬಟ್ ನಮ್ಗೆ ಮನಸ್ಸಿಲ್ಲ, ನಾವು ನ್ಯಾಚುರಲಿ ಟ್ರೈ ಮಾಡಬೇಕು. ಸೊ ಏನಾದರೂ ನ್ಯಾಚುರಲ್ ಮೆಥಡ್ಸ್, ಹೋಮ್ ರೆಮಿಡೀಸ್ ಯಾವುದನ್ನು ನಾವು ಈಸಿಲಿ ಮಾಡಬಹುದು ಟು ಇಂಪ್ರೂವ್ ದ ಸ್ಪರ್ಮ್ ಕೌಂಟ್. ಸೊ ಈ ಥರದ ಟಿಪ್ಸನ್ನು ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದೇ ಥರದ ಟಿಪ್ಸ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ನಾರ್ಮಲ್ ಸ್ಪರ್ಮ್ ಕೌಂಟ್ ಏನಿದೆ, ನೀವು ವೀರ್ಯ ವಿಶ್ಲೇಷಣೆಯನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ, ಕರೆಕ್ಟ್ ಆದಂಥ ಲ್ಯಾಬೊರೇಟರಿಯಲ್ಲಿ ಕರೆಕ್ಟಾದ ಮೆಥಡಲ್ಲಿ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಕೊಂಡು ವೀರ್ಯ ವಿಶ್ಲೇಷಣೆಯನ್ನು ಮಾಡಿಕೊಂಡಿದ್ರೆ ಈ ವೀರ್ಯದ ಈ ಶುಕ್ರಾಣುವಿನ ಕೌಂಟ್ ಏನಿದೆ ಮಿನಿಮಮ್ ಇರಬೇಕು 15 ಮಿಲಿಯನ್ ಪರ್ ml. ಅಂದರೆ ಅಟ್ಲೀಸ್ಟ್ 15 ಮಿಲಿಯನ್ ಶುಕ್ರಾಣು ಇರಬೇಕು ಪರ್ ml ಆಫ್ ಈ ಸೆಮೆನ್ನಲ್ಲಿ. ಸೊ ಅದಕ್ಕಿಂತ ಕಡಿಮೆ ಇದೆ ಅಂದಾಗ ನಾವು ಅದನ್ನು ಒಲಿಗೋಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತೇವೆ. ಒಲಿಗೋ ಅಂದರೆ ಕಡಿಮೆ ಆ್ಯಂಡ್ ಸ್ಪರ್ಮಿಯಾ ಅಂದರೆ ಈ ಶುಕ್ರಾಣು. ಸಪೋಸ್ ಇನ್ ದ ಸೆಮೆನ್ ಅನಾಲಿಸಿಸ್ ನಾವು ಅದನ್ನು ವಿಶ್ಲೇಷಣೆ ಮಾಡಿದಾಗ ಪರ್ ml ಆಫ್ ಸೆಮೆನ್ ನಿಮ್ಮ ಶುಕ್ರಾಣುವಿನ ಕೌಂಟ್ ಲೆಸ್ ದೆನ್ 15 ಮಿಲಿಯನ್ ಇದ್ದರೆ ಅದನ್ನು ನಾವು ಒಲಿಗೋಸ್ಪರ್ಮಿಯಾ ಅಥವಾ ಕಡಿಮೆ ಶುಕ್ರಾಣು ಅಂತ ಹೇಳ್ತಾ ಇರ್ತೇವೆ. ಸಪೋಸ್ ನಿಮ್ಮ ವೀರ್ಯ ವಿಶ್ಲೇಷಣೆ ಮಾಡಿದಾಗ ನಿಮ್ಮ ವೀರ್ಯದಲ್ಲಿ ಯಾವುದೇ ಶುಕ್ರಾಣು ನಮಗೆ ಕಾಣಲೇ ಇಲ್ಲ, ಒಂದೇ ಒಂದು ಶುಕ್ರಾಣು ಸಹ ನಮಗೆ ಕಾಣ್ತಾ ಇರೋದಿಲ್ಲ. ಸೊ ಒಂದೇ ಒಂದು ಸ್ಯಾಂಪಲ್ ನೋಡಿಕೊಂಡು ಹೌದು ಈ ವ್ಯಕ್ತಿಗೆ ಅಜೂಸ್ಪರ್ಮಿಯಾ ಇದೆ, ಇವನಿಗೆ ಸ್ಪರ್ಮೇ ಇಲ್ಲ ಅಥವಾ ಈ ಸ್ಪರ್ಮ್ ತುಂಬ ಕಡಿಮೆ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಮ್ಮೆ ನಾವು ಇನ್ಫರ್ಟಿಲಿಟಿ ಟೆಸ್ಟಿಂಗ್ ಮಾಡಬೇಕಾದ್ರೆ 2ರಿಂದ 3 ಸ್ಯಾಂಪಲ್ ಆದರೂ ಅನಾಲಿಸಿಸ್ ಮಾಡ್ತಾ ಇರ್ತೇವೆ. 1-2-3 ವಾರ ಬಿಟ್ಟು ವಿತಿನ್ ಅ ಸ್ಪ್ಯಾನ್ ಆಫ್ 2 to 3 ಮಂತ್ಸ್ ಅಲ್ಲಿ 2-3 ಸ್ಯಾಂಪಲ್ ಅನ್ನು ಅನಾಲಿಸಿಸ್ ಮಾಡ್ತೇವೆ. ಅದರಲ್ಲಿ 2 ಸ್ಯಾಂಪಲ್ ಅಲ್ಲಿ ಇದೇ ರೀತಿ ತೋರಿಸ್ತಾ ಇದೆ ಅಂದಾಗ ನಾವು ಈ ಡಯಾಗ್ನೋಸಿಸ್ ಅನ್ನ ಮಾಡ್ತಾ ಇರ್ತೇವೆ. ಸೊ ಈ ಒಲಿಗೋಸ್ಪರ್ಮಿಯಾ ಅಥವಾ ಈ ಕಡಿಮೆ ಶುಕ್ರಾಣುಗೆ ಬಹಳಷ್ಟು ಕಾರಣಗಳಿರ್ಬೋದು. ಅದು ವೃಷಣದ್ದೇ ಪ್ರಾಬ್ಲಮ್ ಇರ್ಬೋದು, ಅಲ್ಲಿಯೇ ಸ್ಪರ್ಮ್ ಸರಿಯಾಗಿ ಪ್ರೊಡ್ಯೂಸ್ ಆಗದೆ ಇರ್ಬೋದು, ಕೆಲವೊಂದು ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ಬೋದು, ಕೆಲವೊಂದು ಇನ್ಫೆಕ್ಷನ್ ಇಂದ ಈ ಥರ ಆಗ್ತಾ ಇರ್ಬೋದು, ಅಥವಾ ಈ ಸ್ಪರ್ಮ್ಸ್ ಹೋಗುವಂತಹ ದಾರಿ ಏನಿದೆ ಅದರಲ್ಲಿ ಬ್ಲಾಕೇಜ್ ಇರ್ಬೋದು. ಇವೆಲ್ಲ ಕಾರಣದಿಂದ ಈ ಸ್ಪರ್ಮ್ಸ್ ಕಡಿಮೆ ಆಗ್ಬೋದು. ಬಟ್ ಈಗಿನ ಕಾಲದಲ್ಲಿ ಇವೆಲ್ಲದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಕಾರಣ ಅಂದರೆ ನಮ್ಮ ಜೀವನ ಶೈಲಿ. ಸೊ ನಮ್ಮ ಈಗಿನ ಲೈಫ್ ಸ್ಟೈಲ್ ಹೇಗಿದೆ, ನಾವು ತಿನ್ನುವಂಥ ಆಹಾರ ಇರ್ಬೋದು, ಸುಮಾರಷ್ಟು ಪೆಸ್ಟಿಸೈಡ್ಸ್ ಇರುತ್ತೆ, ಪ್ಲಾಸ್ಟಿಕ್ ಯೂಸೇಜ್ ಜಾಸ್ತಿ ಇರುತ್ತೆ, ನಾವು ಎಷ್ಟೆಲ್ಲ ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸಿಗೆ ಎಕ್ಸ್ಪೋಸ್ ಆಗಿರ್ತೀವಿ, ಇಂಡಸ್ಟ್ರಿಯಲ್ ವೇಸ್ಟ್ಸ್ ಇರ್ಬೋದು, ಅಥವಾ ಪೇಂಟ್ಸ್ ಇರ್ಬೋದು, ಹೆವಿ ಮೆಟಲ್ಸ್ ಇರ್ಬೋದು, ಲೆಡ್ ಇರ್ಬೋದು, ಇವೆಲ್ಲ ಸಹ ಶುಕ್ರಾಣುವಿನ ಕ್ವಾಲಿಟಿ ಮೇಲೆ, ಕ್ವಾಂಟಿಟಿ ಮೇಲೆ ಇಫೆಕ್ಟನ್ನು ಬೀಳ್ತಾ ಇರ್ತವೆ. ನಮ್ಮ ವೇಟ್ ಇರ್ಬೋದು, ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು, ಲ್ಯಾಪ್ಟಾಪ್ಸನ್ನು ಇಟ್ಕೊಂಡು ಕೆಲಸ ಮಾಡೋದಿರ್ಬೋದು, ನಿದ್ದೆ ಸರಿ ಇರದೇ ಇರ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಇರಬಹುದು, ಎಕ್ಸಸೈಸ್ ಇಲ್ಲ, ಒಳ್ಳೆಯ ಪ್ರಾಪರ್ ಫುಡ್ ಇಲ್ಲ, ಇವೆಲ್ಲವೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಈ ಶುಕ್ರಾಣುವಿನ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯ ಮೇಲೆ ಇಫೆಕ್ಟನ್ನು ಮಾಡ್ತಾ ಇರ್ತವೆ. ಫಸ್ಟ್ ಥಿಂಗ್, ನಿಮಗೆ ಶುಕ್ರಾಣುವಿನ ಕೌಂಟನ್ನು ಹೆಚ್ಚು ಮಾಡಬೇಕು ಅಂದಾಗ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಕು ನಿಮ್ಮ ಡಾಕ್ಟರ್ ಹತ್ತಿರ, ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆಯಾ ಯಾಕೆ ಈ ಶುಕ್ರಾಣು ಕಡಿಮೆ ಆಗಿದೆ. ಸಪೋಸ್ ನಿಮಗೆ ವೆರಿಕೋಸೀಲ್ ಇದೆ, ಅಲ್ಲಿದ ರಕ್ತನಾಳಗಳೆಲ್ಲ ಊದ್ಕೊಂಡಿದ್ದಾವೆ ಆ್ಯಂಡ್ ಅದರಿಂದ ನಿಮ್ಮ ಶುಕ್ರಾಣುವಿನ ಕೌಂಟ್ ಕಡಿಮೆ ಆಗ್ತಾ ಇದೆ ಅಂದಾಗ ನೀವು ವೆರಿಕೋಸೀಲಿನ ಟ್ರೀಟ್ಮೆಂಟನ್ನು ಪಡೆಯಬೇಕು. ಸಪೋಸ್ ನಿಮಗೆ ಅಲ್ಲೇನಾದರೂ ಬ್ಲಾಕೇಜ್ ಇದೆ, ಆ ಬ್ಲಾಕೇಜಿಂದ ನಿಮಗೆ ಶುಕ್ರಾಣುವಿನ ಕೌಂಟ್ ಕಡಿಮೆ ಆಗಿದೆ ಅಂದಾಗ ನೀವು ಆ ಬ್ಲಾಕೇಜನ್ನು ತೆಗೆದುಕೊಳ್ಬೇಕು. ಈ ಬ್ಲಾಕೇಜನ್ನು ಹಾಗೆ
ಹಾಗೆ ಇಟ್ಕೊಂಡು ನಾನು ಫುಡ್ಡನ್ನು ಚೆನ್ನಾಗಿ ತಿಂತೀನಿ, ನಾನು ಈ ಹೊರಗಡೆಯಿಂದ ಗುಳಿಗೆಯನ್ನು ತಗೊಳ್ತೀನಿ, ಅದನ್ನು ನೀವು ಎಷ್ಟೇ ತಿಂದ್ರೂ ಆ ಸ್ಪರ್ಮ್ ಕೌಂಟ್ ಹೆಚ್ಚಾಗ್ತಾ ಇರೋದಿಲ್ಲ. ಸೊ ಮೇನ್ ಥಿಂಗ್ ಫಸ್ಟ್ ಅಂದರೆ ಟ್ರೀಟ್ ದ ಕಾಸ್. ಏನಾದರೂ ಕಾಸ್ ಇದೆ, ಓಕೆ ಆ ಪೇಷಂಟಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಆ ಪೇಷಂಟಿಗೆ ಟೆಸ್ಟೋಸ್ಟಿರಾನಿನ ಇಶ್ಯೂ ಇದೆ, ಅದರಿಂದ ಅವನ ಶುಕ್ರಾಣು ಕಡಿಮೆ ಆಗಿದೆ ಅಂದಾಗ ಆ ಪ್ರಾಬ್ಲಮನ್ನು ಟ್ರೀಟ್ ಮಾಡಬೇಕು. ಸೊ ದ್ಯಾಟ್ ಈಸ್ ಟ್ರೀಟಿಂಗ್ ದ ಕಾಸ್. ಫಸ್ಟ್ ಥಿಂಗ್ ಅಂದರೆ ಯಾವ ಕಾರಣದಿಂದ ಶುಕ್ರಾಣು ಕಡಿಮೆ ಆಗಿದೆ ಅದು ಕಾರಣ ತಿಳಿದಿದ್ರೆ ಆ ಕಾರಣವನ್ನು ನಾವು ಟ್ರೀಟ್ ಮಾಡಬೇಕು, ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಸೆಕೆಂಡ್ ಥಿಂಗ್ ಅಂತ ಹೇಳಿದರೆ ನಿಮ್ಮ ವೃಷಣದ ಬಗ್ಗೆ ನೀವು ಕಾಳಜಿ ವಹಿಸಬೇಕು. ಯಾಕಂದರೆ ವೃಷಣವೇ ಈ ಟೆಸ್ಟಿಸನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಫ್ಯಾಕ್ಟ್ರಿ. ಸಪೋಸ್ ನಿಮಗೆ ವೃಷಣದಲ್ಲಿ ಏನಾದರೂ ಒಂದು ಸ್ವೆಲ್ಲಿಂಗ್ ಅನ್ನಿಸ್ತಾ ಇದೆ, ಪೇನ್ ಬರ್ತಾ ಇದೆ, ರಿಪೀಟೆಡ್ಲಿ ನಿಮಗೆ ಅಲ್ಲಿ ನೋವು ಬರ್ತಾ ಇದೆ, ಬಹಳಷ್ಟು ಸಲ ನಿಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದೆ, ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ, ಟೆಸ್ಟಿಂಗ್ ಅನ್ನ ಮಾಡ್ಕೊಳ್ತಾ ಇಲ್ಲ, ಈ ಥರದೆಲ್ಲ ಇದ್ದಾಗ ನೀವು ಪ್ರೋಆಕ್ಟಿವ್ಲಿ ಹೋಗ್ಕೊಂಡು ಟೆಸ್ಟ್ ಮಾಡ್ಕೊಳ್ಬೇಕು, ನಿಮ್ಮ ಡಾಕ್ಟರನ್ನ ಭೇಟಿ ಆಗಬೇಕು. ಯಾಕಂದರೆ ಈ ಟೆಸ್ಟಿಕ್ಯುಲರ್ ಎಕ್ಸಾಮಿನೇಷನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ವೃಷಣವನ್ನು, ನಿಮ್ಮ ಬೀಜವನ್ನು ನೀವು ನೋಡ್ಕೊಳ್ತಾ ಇರಬೇಕು. ಸಪೋಸ್ ಅಲ್ಲಿ ಏನಾದರೂ ಬಾವು ಬಂತು, ಏನಾದರೂ ರೆಡ್ನೆಸ್ ಆಗಿದೆ, ಈ ಥರದ ಕಂಡೀಷನ್ಸ್ ಅಲ್ಲೆಲ್ಲ ಹೋಗಿ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಈ ಸ್ಪರ್ಮಿನ ಪ್ರೊಡಕ್ಷನ್ ಏನಿರುತ್ತೆ ಅದು ಕಂಟಿನ್ಯೂಸ್ಲಿ ಪ್ರಾಪರ್ ಆಗ್ತಾ ಇರುತ್ತೆ. ಸೊ ಟೆಸ್ಟಿಸ್ ಇನ್ ಕೇರ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಈ ವೆರಿಕೋಸೀಲ್ ಇರಲಿ, ಹೈಡ್ರೋಸೀಲ್ ಇರಲಿ, ಏನೇ ಈ ಥರದ ಪ್ರಾಬ್ಲಮ್ಸ್ ಇದ್ರೂ ಇವಕ್ಕೆಲ್ಲ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಈ ಟ್ರೀಟ್ಮೆಂಟ್ ಮೂಲಕ ನಾವು ಇವುಗಳನ್ನೆಲ್ಲ ಸರಿಪಡಿಸ್ಬೋದು. ಸೆಕೆಂಡ್ ಬರುತ್ತೆ ಡಯಟ್. ಸೊ ಈ ಶುಕ್ರಾಣುವನ್ನು ಹೆಚ್ಚು ಮಾಡಲಿಕ್ಕೆ ಯಾವ ಥರದ ಆಹಾರವನ್ನು ನಾವು ತೆಗೆದುಕೊಳ್ಬೇಕು ಅಂತ ಬಹಳಷ್ಟು ಸಲ ಕೇಳ್ತಾ ಇರ್ತಾರೆ. ಫುಡ್ ನೀವು ಆದಷ್ಟು ಬ್ಯಾಲೆನ್ಸ್ಡ್ ಡಯಟನ್ನು ತೆಗೆದುಕೊಳ್ಬೇಕು. ಅಂದರೆ ನಿಮ್ಮ ಆಹಾರದಲ್ಲಿ ಒಂದು ಸಮತೋಲಿತ ಆಹಾರ, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಫ್ಯಾಟ್ಸ್ ಇರಬೇಕು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ಲಿ ಈ ನಿಮ್ಮ ಫುಡ್ಡಲ್ಲಿ ನೀವು ಸ್ವಲ್ಪ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಆ್ಯಡ್ ಮಾಡ್ಬೋದು. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನು? ಇವು ಈ ಫ್ರೀ ರ್ಯಾಡಿಕಲ್ ಇಂಜುರಿಯನ್ನು ಕಡಿಮೆ ಮಾಡ್ತಾ ಇರ್ಬೋದು. ಅಂದರೆ ಲೈಕ್ ಅದು ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಈ ಥರ ಸೀಡ್ಸ್ ಇರ್ಬೋದು, ಒಳ್ಳೆಯ ಫ್ಯಾಟ್ ಇರುವಂಥ ಫಿಶಸ್ ಇರ್ಬೋದು, ಈ ಬೆಳ್ಳುಳ್ಳಿ, ಅರಿಶಿಣ, ಇವುಗಳನ್ನೆಲ್ಲ ಸ್ವಲ್ಪ ಡಯಟಲ್ಲಿ ನೀವು ಆ್ಯಡ್ ಮಾಡ್ಬೋದು. ಸೊ ದ್ಯಾಟ್ ಇವು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಈ ಶುಕ್ರಾಣುವನ್ನು ಅವು ಪ್ರಾಪರ್ ಲಾಂಜಿವಿಟಿಗೆ ಅಥವಾ ಅವುಗಳ ಡೆವಲಪ್ಮೆಂಟ್ಗೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಆದಷ್ಟು ನಿಮ್ಮ ಫುಡ್ಡಿಂದ ನೀವು ಈ ಪ್ರೊಸೆಸ್ಡ್ ಫುಡ್ಡು, ಜಂಕ್ ಫುಡ್ಡು ಇವುಗಳನ್ನೆಲ್ಲ ಮಿನಿಮಮ್ ಮಾಡಬೇಕು. ಸೊ ಜಸ್ಟ್ ಬಿಕಾಸ್ ನೀವು ಹೊರಗಡೆ ಫುಡ್ ತಿಂತಾ ಇದ್ದೀರಾ ಅದರಿಂದಾನೇ ನಿಮ್ಮ ಶುಕ್ರಾಣುವಿನ ಕೌಂಟ್ ಕಡಿಮೆ ಆಗ್ತಾ ಇದೆ, ಹಾಗಿರೋದಿಲ್ಲ. ಬಹಳಷ್ಟು ಫ್ಯಾಕ್ಟರ್ಸ್ ಇರ್ತವೆ. ನೀವು ಮಾಡಬಹುದಾಗಿದ್ದೇನು ನಿಮ್ಮ ಡಯಟನ್ನು ಆದಷ್ಟು ನ್ಯೂಟ್ರಿಷಿಯಸ್ ಆಗಿಟ್ಕೊಂಡು ಕ್ಲೀನ್ ಆಗಿಟ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಅದೇ ರೀತಿ ಎಕ್ಸಸೈಸ್. ಸೊ ಈಗ ದಪ್ಪಗಿದ್ದವರಿಗೆಲ್ಲ ಮಕ್ಕಳೇ ಆಗೋದಿಲ್ಲ ಅಂತ ಏನಿಲ್ಲ, ಬಟ್ ನೀವು ನಿಮ್ಮ ಬಾಡಿ ವೇಟನ್ನು, ಐಡಿಯಲ್ ಬಾಡಿ ವೇಟನ್ನು ಮೇಂಟೈನ್ ಮಾಡಿದರೆ ಅದು ಹೆಲ್ಪ್ ಮಾಡುತ್ತೆ ನಿಮ್ಮ ಶುಕ್ರಾಣುವಿನ ಕೌಂಟನ್ನು ಇಂಪ್ರೂವ್ ಮಾಡಲಿಕ್ಕೆ, ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ. ಈಗ ಫ್ಯಾಟ್ ಜಾಸ್ತಿ ಆಗ್ತಾ ಇದ್ದಾಗ ಏನಾಗುತ್ತೆ ಬಾಡಿಯಲ್ಲಿ, ಈ ಫ್ಯಾಟ್ ಈಸ್ಟ್ರೋಜನ್ ಹೆಣ್ಣು ಮಕ್ಕಳಲ್ಲಿ ಇರುವಂಥ ಹಾರ್ಮೋನ್ ಆಗಿ ಕನ್ವರ್ಟ್ ಆಗುತ್ತೆ, ಟೆಸ್ಟೋಸ್ಟಿರಾನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಎಕ್ಸಸೈಸ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಬಹಳಷ್ಟು ಜನರಲ್ಲಿ ಒಬೇಸಿಟಿ ಇದೆ, ಬೊಜ್ಜು ಜಾಸ್ತಿ ಆಗಿರುತ್ತೆ. ಸೊ ನಿಮ್ಮ ಬಾಡಿ ವೇಟನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನೀವೊಂದು 5ರಿಂದ 10 kg ವೇಟ್ ಕಡಿಮೆ ಮಾಡಿಕೊಂಡ್ರೂ ಸಹ ಅದು ಬಹಳಷ್ಟು ಇಫೆಕ್ಟನ್ನು ಮಾಡ್ತಾ ಇರುತ್ತೆ. ಸೊ ಎಕ್ಸಸೈಸ್ ಆ್ಯಂಡ್ ಡಯಟ್ will help you to lose weight and maintain a ideal weight. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಈ ಕೋಕೇನ್ ಇವೆಲ್ಲ ಏನಿರ್ತವೆ, ಈ ಥರದ ಡ್ರಗ್ ಅಬ್ಯೂಸು, ಈ ಥರದ ಹ್ಯಾಬಿಟ್ಸನ್ನು ನೀವು ಸ್ಟಾಪ್ ಮಾಡಬೇಕಾಗತ್ತೆ, ಕಡಿಮೆ ಮಾಡಬೇಕಾಗತ್ತೆ. ಬಿಕಾಸ್ ದ್ಯಾಟ್ ಡೆಫಿನೆಟ್ಲಿ ಎಫೆಕ್ಟ್ಸ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ದ ಸ್ಪರ್ಮ್ಸ್. ಆದಷ್ಟು ಈ ಪ್ಲಾಸ್ಟಿಕ್ ಯೂಸನ್ನು ನೀವು ಸ್ವಲ್ಪ ಕಡಿಮೆ ಮಾಡ್ಬೋದು. ಈ ಲ್ಯಾಪ್ಟಾಪ್ ಯೂಸ್ ಆಗಲಿ, ಫೋನ್ಸ್ ಯೂಸ್ ಆಗಲಿ, ಯಾವುದು ಈ ರೇಡಿಯೇಷನನ್ನು ಎಮಿಟ್ ಮಾಡ್ತವೆ ಸ್ವಲ್ಪ ಲಿಮಿಟ್ ಮಾಡಬೇಕು. ದೋ ಇಟ್ ಈಸ್ ನೆಸೆಸರಿ, ಪ್ರಾಪರ್ ಯೂಸ್ ಆಲ್ಸೋ ಕ್ಯಾನ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಇವುಗಳ ಯೂಸೇಜನ್ನು ನೀವು ಸ್ವಲ್ಪ ಕಡಿಮೆ ಮಾಡಬೇಕು. ಬೇಸಿಕಲಿ ನಮಗೆ ಆ ವೃಷಣದ ಟೆಂಪ್ರೇಚರ್ ಏನಿದೆ ಅದು ಬಾಡಿ ಟೆಂಪ್ರೇಚರ್ಗಿಂತ 1-2 ಡಿಗ್ರಿ ಕಡಿಮೆ ಇಟ್ಕೊಳ್ಬೇಕು. ಸೊ ಬಹಳ ಟೈಟ್ ಫಿಟ್ಟಿಂಗ್ ಕ್ಲೋತ್ಸ್ ಇರ್ಬೋದು, ಲ್ಯಾಪ್ಟಾಪನ್ನು ನಿಮ್ಮ ತೊಡೆ ಮೇಲೆ ಇಟ್ಕೊಂಡು ನೋಡೋದಾಗಲಿ, ಅಥವಾ ನಿಮ್ಮ ಫೋನನ್ನು ನಿಮ್ಮ ಈ ಪ್ಯಾಂಟಿನ ಕಿಶಿಯಲ್ಲಿ ಇಟ್ಕೊಳ್ಳೋದಾಗಲಿ. ಸೊ ಇದನ್ನು ಸ್ವಲ್ಪ ನೀವು ಕಡಿಮೆ ಮಾಡ್ಬೋದು. ಜಸ್ಟ್ ಬಿಕಾಸ್ ಈ ವೃಷಣದ ಟೆಂಪ್ರೇಚರನ್ನು ಸ್ವಲ್ಪ
ನಾವು ಮೇಂಟೈನ್ ಮಾಡಲಿಕ್ಕೆ ಇವೆಲ್ಲ ಹೆಲ್ಪ್ ಮಾಡ್ತಾ ಇರ್ತವೆ. ಜಿಮ್ ಎಕ್ಸೆಟ್ರಾ ಮಾಡ್ತಾ ಇದ್ದವರು ಬಹಳಷ್ಟು ಎನಬಾಲಿಕ್ ಸ್ಟಿರಾಯ್ಡ್ಸ್ ಎಕ್ಸೆಟ್ರಾ ತೆಗೆದುಕೊಳ್ತಾ ಇರ್ತಾರೆ. ಸೊ ಅವುಗಳಲ್ಲಿ ಏನಿದೆ ಇವುಗಳನ್ನು ಸಹ ನೀವು ನೋಡ್ಕೊಂಡು ಮಾಡಿಕೊಂಡು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ ಇವು ಸಹ ಸ್ಪರ್ಮ್ ಪ್ರೊಡಕ್ಷನ್ ಮೇಲೆ ಎಫೆಕ್ಟನ್ನು ಮಾಡ್ತಾ ಇರ್ತವೆ. ಈಗ ಬಹಳಷ್ಟು ಸಪ್ಲಿಮೆಂಟ್ ಸಹ ಇದಾವೆ, ಈ ಮಾರ್ಕೆಟಲ್ಲಿ ಅವೈಲೇಬಲ್ ಸಹ ಇದಾವೆ. ಫರ್ಟಿಶ್ಯೂರ್ ಇದೆ, ಸ್ಪೆಮೆಂಟ್ ಟ್ಯಾಬ್ಲೆಟ್ಸ್ ಇದಾವೆ, ಅಶ್ವಗಂಧ ಇದೆ, ಕಾನ್ಫಿಡೋ ಇದೆ, ಡಿಫ್ರಾಕ್ಟ್ ಟ್ಯಾಬ್ಲೆಟ್ಸ್ ಇದಾವೆ, ಮ್ಯಾಕ್ಯೂಟೆನ್ ಟ್ಯಾಬ್ಲೆಟ್ಸ್ ಇದಾವೆ. ಇವುಗಳಲ್ಲೆಲ್ಲ ಈ ಟ್ರೇಸ್ ಎಲಿಮೆಂಟ್ಸು, ಕೋ ಎನ್ಸೈಮ್ಸು ಇವೆಲ್ಲ ಇರ್ತವೆ. ಯಾವುದು ಈ ಸ್ಪರ್ಮಿನ ಕ್ವಾಲಿಟಿ ಆಗಲಿ ಅವುಗಳ ನಂಬರ್ಸ್ ಆಗಲಿ ಇಂಪ್ರೂವ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತವೆ. ಬಟ್ ನೀವು ಇವತ್ತು ಇದನ್ನು ತಗೊಂಡ್ರಿ, ವಿತಿನ್ 1 ವೀಕ್ ನಿಮ್ಮ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಆಗೋದಿಲ್ಲ. ಇದನ್ನು ಇಂಪ್ರೂವ್ ಆಗಲಿಕ್ಕೆ ನೀವು ಮಿನಿಮಮ್ ಒಂದು 2-3 ಮಂತ್ಸ್ ವೇಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಪೇಷನ್ಸ್ ಬೇಕು. ಎರಡನೇದು, ನೀವು ಬರೀ ಈ ಔಷಧಿಗಳನ್ನಷ್ಟೇ ತೆಗೆದುಕೊಳ್ತಾ ಇದ್ದೀರಾ, ನಿಮ್ಮ ಜೀವನ ಶೈಲಿಯಲ್ಲಿ ಏನೂ ಚೇಂಜಸ್ ಇಲ್ಲ, ಆವಾಗಲೂ ಸಹ ಏನೂ ಇಫೆಕ್ಟ್ ಆಗೋದಿಲ್ಲ. ಸೊ ಈ ಔಷಧಿಗಳು ಅಲಾಂಗ್ ವಿತ್ ದ ಜೀವನ ಶೈಲಿಯ ಚೇಂಜಸ್, ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಮೇಕ್ ಅ ಡಿಫ್ರೆನ್ಸ್. ಆದಷ್ಟು ನೀವು ಈ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿಕೊಳ್ಳೋದು, ಕ್ವಾಲಿಟಿ ಸ್ಲೀಪನ್ನು ಮೇಂಟೈನ್ ಮಾಡೋದು. ಸೊ ಓವರ್ ಆಲ್ ಬಾಡಿ ಹೆಲ್ತ್, ಸ್ಪರ್ಮ್ ಕೌಂಟ್ಸ್ ಸಹ ಇಂಪ್ರೂವ್ ಆಗ್ತವೆ. ನೀವು ಆದಷ್ಟು ಈ ಓವ್ಯುಲೇಷನ್ ಅಂಡೋತ್ಪತ್ತಿಯ ಟೈಮಲ್ಲಿ ಈ ಸಂಬಂಧವನ್ನು ಮಾಡಲಿಕ್ಕೆ ಟ್ರೈ ಮಾಡಿ. ಯಾವುದು ಸೇಫ್ ಪೀರಿಯಡ್, ಯಾವುದು ಅನ್ಸೇಫ್ ಪೀರಿಯಡ್, ಯಾವ ಟೈಮಲ್ಲಿ ನೀವು ಸಂಬಂಧ ಮಾಡಿದರೆ ಮಗು ಆಗುವಂಥ ಚಾನ್ಸಸ್ ಇರುತ್ತೆ, ಅದರ ಬಗ್ಗೆನೂ ನಾನೊಂದು ವಿಡಿಯೋನ ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಬೋದು. ಸೊ ಈ ಥರದ ಚೇಂಜಸನ್ನು ಮಾಡಿದಾಗ ಇವು ಈ ಪ್ರೆಗ್ನೆನ್ಸಿಯ ಚಾನ್ಸಸ್ಸನ್ನು ಹೆಚ್ಚು ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರ್ತವೆ. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದಿಸ್, ನೀವೆಲ್ಲವನ್ನ ಮಾಡಿದ್ರಿ ಬಟ್ ಸ್ಟಿಲ್ ನಿಮಗೆ ಮಗು ಆಗ್ತಾ ಇಲ್ಲ ಅಂದಾಗ, ಈಗಿನ ಟೆಕ್ನಾಲಜಿ ಇರ್ಬೋದು, ಸೈನ್ಸ್ ಆಗ್ಬೋದು, ತುಂಬ ಮುಂದುವರೆದಿದೆ, ವೆರಿನ್ ದ ಡಾಕ್ಟರ್ಸ್ ಕ್ಯಾನ್ ಕಮ್ ಆ್ಯಂಡ್ ಹೆಲ್ಪ್ ಯು. ಸೊ ಈಗ IVF ಇದೆ, IUI ಇದೆ. ಈವನ್ ನಾವು ಈ ವೃಷಣದಿಂದ ನಿಮಗೆ ನಿಮ್ಮ ಸೆಮೆನಲ್ಲಿ, ವೀರ್ಯದಲ್ಲಿ ನಿಮಗೆ ಶುಕ್ರಾಣು ಇಲ್ಲದೆ ಇದ್ದರೂ ಸಹ ಡೈರೆಕ್ಟಾಗಿ ನಾವು ಟೆಸ್ಟಿಸಿಂದ ಸಹ ಈ ಸ್ಪರ್ಮ್ಸನ್ನು, ಒಂದೇ ಒಂದು ಸ್ಪರ್ಮನ್ನು ಸಹ ತೆಗೆದುಕೊಂಡು ಸಹ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಸೊ ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಈಗ ತುಂಬ ಇದೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಹೋಪನ್ನು ಲೂಸ್ ಮಾಡಬಾರ್ದು, ನಿಮಗೆ ಮಕ್ಕಳ ಆಗ್ತವೆ. ಬಟ್ ಪ್ರಾಪರ್ ಡಾಕ್ಟರನ್ನು ಭೇಟಿಯಾಗಿ ಪ್ರಾಪರ್ ಇನ್ವೆಸ್ಟಿಗೇಷನ್ಸನ್ನು ಮಾಡಿಕೊಂಡು ಪ್ರಾಪರ್ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಫಾಲೋ ಅಪ್ ಮಾಡ್ತಾ ಇರಬೇಕು. So that is all about tips to improve the sperm count. Thank you so much for watching the video. Please like, share and subscribe the channel.